ವೀಕ್ಷಕರೇ, ಚನ್ನಗಿರಿಯ ಕಾಮುಕನ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಆರೋಪಿ ಅಮ್ಜದ್ ವಿರುದ್ಧ ಚನ್ನಗಿರಿಯಲ್ಲಿ ಪ್ರಾಟೆಸ್ಟ್ ನಡೀತಾ ಇದೆ. 30ಕ್ಕೂ ಹೆಚ್ಚು ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ನೀಡಿದಂತಹ ಆರೋಪಿ ಅಮ್ಜದ್ ಆರೋಪವನ್ನು ಎದುರಿಸ್ತಾ ಇದ್ದಾನೆ. ಮರಣ ದಂಡನೆ ಕೊಡಬೇಕು ಈತನಿಗೆ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಚನ್ನಗಿರಿ ನಗರದಲ್ಲಿ ಸ್ವಯಂ ಘೋಷಿತ ಬಂದ್ ಕಂಡು ಬಂದಿದೆ. ಅಮ್ಜದ್ಗೆ ಗಲ್ಲು ಶಿಕ್ಷೆ ನೀಡೋದಕ್ಕೆ ಒತ್ತಾಯಿಸಿ ಜನ ಬಂದ್ ಮಾಡಿದ್ದಾರೆ. ವಿಎಚ್ಪಿ ಸೇರಿ ಹಿಂದೂ ಸಂಘಟನೆಗಳು ಬಂದ್ ಮಾಡಿವೆ. ಟೈರ್ಗೆ ಬೆಂಕಿ ಇಟ್ಟು ಹಿಂದೂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಹಶೀಲ್ದಾರ್ಗೂ ಮನವಿ ನೀಡಲಿದ್ದಾರೆ ಸಂಘಟನೆಗಳು ಅಂತ ಹೇಳಲಾಗಿದೆ. ಒಟ್ಟಿನಲ್ಲಿ ಚನ್ನಗಿರಿ ಕೀಚಕನಿಗೆ ಮರಣದಂಡನೆ ಸಿಗತ್ತಾ? ಚನ್ನಗಿರಿಯಲ್ಲಿ ಅತ್ಯಾಚಾರಕ್ಕೆ ಗಲ್ಲು ಶಿಕ್ಷೆಗೆ ಆಗ್ರಹಿಸಿ ಇಡೀ ಚನ್ನಗಿರಿ ಬಂದ್ ಮಾಡಲಾಗಿದೆ. ಜನ ತಾವೇ ಸ್ವತಃ ಸ್ವಯಂ ಘೋಷಿತ ಬಂದ್ ಮಾಡಿದ್ದಾರೆ. ಈ ರೀತಿ ಮಹಿಳೆಯರ ವಿರುದ್ಧ ಅನಾಚಾರ ಎಸಗಿರ್ತಕ್ಕಂಥ ಆರೋಪಿ ಅಮ್ಜದ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಆತನಿಗೆ ಮರಣದಂಡನೆ ಶಿಕ್ಷೆ ನೀಡಬೇಕು ಅಂತ ಆಗ್ರಹಿಸಿ ಹಿಂದೂ ಸಂಘಟನೆಗಳು ಚನ್ನಗಿರಿಯಲ್ಲಿ ಪ್ರಾಟೆಸ್ಟ್ ಮಾಡಿದ್ದಾವೆ. ಜನರ ಆಕ್ರೋಶವನ್ನ ದೃಶ್ಯಗಳಲ್ಲಿ ನೋಡಬಹುದು, ಯಾವ ರೀತಿ ರೊಚ್ಚಿಗೆದ್ದಿದ್ದಾರೆ ಅಂತ. ತಹಶೀಲ್ದಾರ್ಗೆ ಮನವಿ ಕೊಟ್ಟಿದ್ದಾರೆ ಈತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ. ಈತನಿಗೆ ಮರಣದಂಡನೆ ಶಿಕ್ಷೆ ಆಗಬೇಕು ಅನ್ನೋದು ಜನರ ಆಗ್ರಹ. 30ಕ್ಕೂ ಹೆಚ್ಚು ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎನ್ನುವಂತಹ ಆರೋಪವನ್ನ ಈತ ಎದುರಿಸ್ತಾ ಇದ್ದಾನೆ. ಅಮ್ಜದ್ ಎನ್ನುವಂತಹ ಆರೋಪಿ, ಈತನ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ. ಇಡೀ ಚನ್ನಗಿರಿಯಲ್ಲಿ ಬಂದ್ ವಾತಾವರಣವಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಠಲ್ ದಾವಣಗೆರೆಯಿಂದ ಕನೆಕ್ಟ್ ಆಗಿದ್ದಾರೆ. ವಿಠಲ್, 30ಕ್ಕೂ ಹೆಚ್ಚು ಜನ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ನೀಡಿದ್ದಾನೆ ಎನ್ನುವಂತಹ ಆರೋಪ, ಮರಣದಂಡನೆ ಆಗಬೇಕು ಅಂತ ಜನ ಆಗ್ರಹ ಪಡಿಸೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂತಂದ್ರೆ ಇಂಥ ನೀಚರು ಸಮಾಜದ ಮಧ್ಯೆ ಇದ್ಬಿಟ್ರೆ ಹೆಣ್ಮಕ್ಳು ಬದುಕೋದು ಹೇಗೆ ಅನ್ನೋ ಪ್ರಶ್ನೆ ಏಳುತ್ತೆ. ಸೊ ಯಾವ ರೀತಿಯಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ವಿಠಲ್? ಶ್ರೀಲಕ್ಷ್ಮಿ, ಖಂಡಿತ ಏನಂತಂದರೆ ಚನ್ನಗಿರಿ ನಿಜಕ್ಕೂ ಅಕ್ಷರಶಃ ರಣರಂಗವಾಗಿರುವಂಥದ್ದು. ಏನು ಎಲ್ಲ ಸಂಘಟನೆಯವರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದೇನು ಅವೇನು ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು. ಯಾವುದೇ ವಕೀಲರು ಸಹ ಅವನ ಪರ ವಾದ ಮಂಡನೆ ಮಾಡಬಾರದು. ಪೊಲೀಸರು ಸರಿಯಾದ ಸಾಕ್ಷಿಗಳಿದ್ರೆ ಸ್ಟ್ರಾಂಗ್ ಎವಿಡೆನ್ಸನ್ನು ಕೋರ್ಟ್ಗೆ ಹಾಜರುಪಡಿಸಬೇಕು. ಆತನು ಗಲ್ಲು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳದಂತೆ ಏನು ಸಾಕ್ಷಿಗಳ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ ಇಲ್ಲಿ ಕೇಳಿ ಬರ್ತಿರುವಂಥದ್ದು. ಸುಮಾರು 20ಕ್ಕೂ ಅಧಿಕ ಸಂಘಟನೆಗಳು, ಅದರ ಜೊತೆಗೆ ವಿದ್ಯಾರ್ಥಿಗಳು ಸಹ ಬೀದಿಗೆ ಇಳಿದು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ನಾನೀಗ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ಚನ್ನಗಿರಿಯ ವಕೀಲರು ಸಹ ಒಂದು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಅಮ್ಜದ್ ವಿರುದ್ಧ ಆಕ್ರೋಶದಿಂದ ಘೋಷಣೆ ಸಹ ಆಗ್ತಿರುವಂಥದ್ದು. ಚನ್ನಗಿರಿಯ ಘನತೆಗೆ ಅಂದರೆ ಚನ್ನಗಿರಿಗೆ ತನ್ನದೇ ಅಂತ ಒಂದು ವಿಶೇಷ ಗೌರವ ಘನತೆ ಇರುವಂಥದ್ದು. ಈ ಅಡಿಕೆ ನಾಡಿಗೆ ಆತ ಚ್ಯುತಿ ತಂದಿದ್ದಾನೆ, ಆತನಿಂದ ಇದರ ಘನತೆಗೆ ಧಕ್ಕೆ ಬಂದಿದೆ, ಗೌರವಕ್ಕೆ ಧಕ್ಕೆ ಬಂದಿದೆ ಅನ್ನುವಂಥ ಒಂದು ಆರೋಪವನ್ನು ವಕೀಲರು ಮಾಡ್ತಿರುವಂಥದ್ರ ಜೊತೆಗೆ ಘೋಷಣೆ ಕೂಗಿ ಆತನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್. ಕಾನೂನು ಪ್ರಕಾರ ಏನು ಕ್ರಮ ಆಗಿದೆ? ಈಗ ಪೊಲೀಸರು ಏನು ಕ್ರಮ ಕೈಗೊಂಡಿದ್ದಾರೆ ಆತನ ವಿರುದ್ಧ?
ಶ್ರೀಲಕ್ಷ್ಮಿ ಖಂಡಿತ ಈಗಾಗಲೇ ಆತನ ಬಂಧನ ಮಾಡುವಂಥ ಕೆಲಸವೂ ಸಹ ಆಗಿರುವಂಥದ್ದು. ಏನು ಆತನ ಮೇಲೆ ಪೋಕ್ಸೋ ಪ್ರಕರಣ ಒಂದು ದಾಖಲಾಗಿದೆ. ಅದನ್ನು ಹೊರತುಪಡಿಸಿ ಏನು ಆ 30 ಜನ ಮಹಿಳೆಯರ ಮೇಲೆ ಆತೊಂದು ಏನು ಲೈಂಗಿಕ ಕ್ರಿಯೆಯನ್ನು ನಡೆಸಿರೋದ್ರಿಂದ ಆ ಮಹಿಳೆಯರಿಗೆ ಒಂದೇನು ಆ ಪ್ರಕರಣ ದಾಖಲಿಸುವಂತೆ ಅಂದರೆ ಆತನ ವಿರುದ್ಧ ಪ್ರಕರಣ ದಾಖಲಿಸಿ ನಿಮಗೆ ಅನ್ಯಾಯ ಆಗಿದೆ, ಅದನ್ನು ನಿಮಗೆ ಒಂದು ನ್ಯಾಯ ಕೊಡಿಸೋದ ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ಏನು ವಿವಿಧ ಪರ ಸಂಘಟನೆಯವರ ಮನವೊಲಿಕೆಗೆ ಒಂದು ಯತ್ನ ಮಾಡ್ತಿರುವಂಥದ್ದು. ಸೊ ಇವತ್ತು ಅಥವಾ ನಾಳೆ ಆತನ ಮೇಲೆ ಕೆಲವೊಂದಷ್ಟು ಪ್ರಕರಣಗಳು ದಾಖಲಾಗುವಂಥ ಸಾಧ್ಯತೆ ಸಹ ಇರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಠಲ್. ಡೀಟೇಲ್ಸ್ಗಾಗಿ ಇಲ್ಲಿ ಚನ್ನಗಿರಿಯ ಜನ ಒಂದೇ ಅಲ್ಲ, ಭಾರತದ ಜನರೇ ಸಹಿತ ಇದನ್ನು ಪ್ರತಿಭಟಿಸುವಂಥ ದುಷ್ಕೃತ್ಯ ಮಾಡಿದ್ದಾರೆ. ಯಾರೇ ಮಹಿಳೆಯರಾಗಲಿ ನಾವು ಮತ್ತೊಬ್ಬ ಮಹಿಳೆಯರನ್ನ ಅಕ್ಕ ತಂಗಿಯರಂತೆ ನೋಡಬೇಕು ಅಂತ ಹೇಳಿ ನಮ್ಮ ಹಿಂದೂ ಸಂಪ್ರದಾಯ ಇದೆ. ಇವರು ಅಲ್ಲಿ ತಮ್ಮ ಕಷ್ಟಕ್ಕೆ ಹೋದಂಥರನ್ನ ದುರುಪಯೋಗ ಪಡಿಸ್ಕೊಂಡಿರೋದು ಇದನ್ನು ಯಾರು ಯಾವ ವ್ಯಕ್ತಿನೂ ಕ್ಷಮಿಸಲಿಕ್ಕೆ ಆಗದಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಶಿಕ್ಷೆ ಆಗಲೇಬೇಕು. ನಾವು ವಕೀಲರು ಎಲ್ಲರೂ ಸೇರಿ ಯಾರೂ ಸಹಿತ ಅವ್ರ ಪರವಾಗಿ ಕೇಸ್ಗಳಲ್ಲಿ ಹಾಜರಾಗಬಾರ್ದು. ಅವರಿಗೆ ಶಿಕ್ಷೆ ಆಗಲಿಕ್ಕೆ ಏನೇನು ಬೇಕು ಸಹಕಾರ ಅದನ್ನೆಲ್ಲ ಕೊಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೇವೆ ಅಂಥೇಳಿ ಇದನ್ನು ನಾವು ಎಲ್ಲರೂ ಒಟ್ಟಾಗಿ ಪ್ರತಿಭಟನೆ ಮಾಡ್ತಾಯಿದ್ದೇವೆ. ಯಾರೇ ಪ್ರತಿಭಟನೆ ಮಾಡಿರೋ ಅದಕ್ಕೆಲ್ಲರಿಗೂ ಸಹಿತ ನಮ್ಮ ಸಂಪೂರ್ಣವಾದ ಬೆಂಬಲವಿದೆ. ಸರ್, ಈಗ ವಕೀಲರಾದರೆ ನಿಮ್ಮ ಚನ್ನಗಿರಿ ವಕೀಲರನ್ನು ಒಕ್ಕೂಟದಿಂದ ಇದು ನಿರ್ಧಾರ ಮಾಡೋದು ಅಥವಾ ಜಿಲ್ಲಾ ಎಲ್ಲ ನ್ಯಾಯಾಧೀಶರು ಈ ನಿರ್ಧಾರ ಕೈಗೊಂಡ್ರದ್ದು ಹೇಗೆ ಅಂತ? ಇದು ಸಾಮಾನ್ಯವಾಗಿ ಎಲ್ಲ ವಕೀಲರು ಇದು ಪ್ರತಿಭಟನೆಗೆ ಎಲ್ಲರೂ ಸಾಮೂಹಿಕವಾಗಿ ಭಾಗಗೊಂಡಿದ್ದಾರೆ. ಇದರಲ್ಲಿ ಅವರು ಇವರು ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲ ಕೋಮಿನವರು ಇದ್ದಾರೆ ಇದರಲ್ಲಿ ಹಿಂದೂಗಳು ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ಮುಸ್ಲಿಮ್ಸರು ಸಹಿತ ಇದರಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಇದರಲ್ಲಿ ಭೇದ ಭಾವ ಇಲ್ಲ. ಅಮಾನವೀಯ ಕೃತ್ಯ ಇದು. ಮನುಷ್ಯರು ಮಾಡ್ತಕ್ಕಂಥ ಕೆಲಸನ ಅಲ್ಲ ಇದು ರಾಕ್ಷಸರು ಹಿಂದೇನು ಮಾಡ್ತಾಯಿದ್ರು ಅಂತಾರೆ, ಆ ರೀತಿ ಕೃತ್ಯ ಎಸಗಿದ್ದಾರೆ. ಇದನ್ನು ಯಾರೂ ಕ್ಷಮಿಸಲ್ಲ. ಅವರು ಪ್ರತಿಯೊಬ್ಬರು ಏನೋ ಇಲ್ಲಿ ಪ್ರತಿಭಟನೆಯಲ್ಲಿ ಮಹಿಳೆಯರು ಸಹ ಭಾಗವಹಿಸಿರುವಂಥದ್ದು. ಸೊ ಅವ್ರನ್ನೂ ನಾನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ನಿಜಕ್ಕೂ ಚನ್ನಗಿರಿಗೆ ತನ್ನದೇ ಅಂತ ಒಂದು ಘನತೆ ಗೌರವ ಇರುವಂಥದ್ದು. ಸೊ ಈ ಘಟನೆಯಿಂದ ಸಾಕಷ್ಟು ಧಕ್ಕೆ ಉಂಟಾಗಿರುವಂಥದ್ದು. ಮೇಡಮ್, ಏನು ಹೇಳ್ತೀರಾ ಮೇಡಮ್ ಈ ಕುರಿತಾಗಿ? ಈ ಒಂದು ಹಗರಣಕ್ಕೆ ನಾವು ತುಂಬಾ ವಿರೋಧ ವ್ಯಕ್ತಪಡಿಸ್ತೀವಿ. ಅದರಲ್ಲೂ ಮಹಿಳೆಯರ ವಿರುದ್ಧ ಈ ಥರ ಏನು ಪ್ರಕರಣಗಳು ಆಗ್ತಾ ಇರೋದ್ರಿಂದ ಮಹಿಳೆಯರಿಗೆ ಒಬ್ಬಂಟಿಯಾಗಿ ಎಲ್ಲೂ ಓಡಾಡೋಕ್ಕೂ ತುಂಬ ಕಷ್ಟ ಆಗ್ತಿದೆ. ಅದರಲ್ಲೂ ಒಂದು ಮೆಡಿಕಲ್ ಸ್ಟೋರ್ ಅಂದಮೇಲೆ ತುಂಬ ಹೆಣ್ಮಕ್ಳು ಹೋಗ್ತಾ ಇರ್ತಾರೆ. ಈ ಥರ ಪ್ರಕರಣಗಳು ಇರೋದ್ರಿಂದ ಇಂಥವ್ರನ್ನ ಶಿಕ್ಷೆ ಕೊಡಿಸಿ ನಮ್ಮ ಎಲ್ಲ ವಕೀಲರ ಸಂಘದವರು ಸಹ ಯಾವುದೇ ಕಾರಣಕ್ಕೂ ಅವರಿಗೆ ವಕಾಲತನ್ನು ಹಾಕದೆ ಅವರಿಗೆ ವಿರುದ್ಧ ವ್ಯಕ್ತಪಡಿಸಿ ಅವ್ರಿಗೆ ಒಂದು ಶಿಕ್ಷೆ ಆಗೋವರೆಗೂ ನಾವು ಹೋರಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರೀಲಕ್ಷ್ಮಿ, ಏನು ಈಗಾಗಲೇ ವಕೀಲರು ಸಹ ಏನು ಆತನ ಪರವಾಗಿ ಯಾರು ವಾದ ಮಾಡುವುದಿಲ್ಲ ಅನ್ನುವಂಥ ಒಂದು ಏನು ಆ ವಿಚಾರವಾಗಿ ಈಗಾಗಲೇ ಅವರು ಈ ಪ್ರತಿಭಟನೆ ಮೂಲಕ ಒಂದು ಸಂದೇಶವನ್ನು ಸಹ ರವಾನೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಎಲ್ಲ ಸಂಘಟನೆಗಳಿಂದ ನಡೀತಿರುವಂತಹ ಪ್ರತಿಭಟನೆ ಏನು ಸಾಕಷ್ಟು ಆಕ್ರೋಶ ಭರಿತವಾಗಿರುವುದಂತಲೇ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿಠಲ್. ಡೀಟೇಲ್ಸ್ಗಾಗಿ ವೀಕ್ಷಕರೇ, ಚನ್ನಗಿರಿಯ ಕಾಮುಕನ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಆರೋಪಿ ಅಮ್ಜದ್ ವಿರುದ್ಧ ಚನ್ನಗಿರಿಯಲ್ಲಿ ಪ್ರಾಟೆಸ್ಟ್ ನಡೀತಾ ಇದೆ. 30ಕ್ಕೂ ಹೆಚ್ಚು ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ನೀಡಿದಂತಹ ಆರೋಪಿ ಅಮ್ಜದ್ ಆರೋಪವನ್ನು ಎದುರಿಸ್ತಾ ಇದ್ದಾನೆ. ಮರಣ ದಂಡನೆ ಕೊಡಬೇಕು ಈತನಿಗೆ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಚನ್ನಗಿರಿ ನಗರದಲ್ಲಿ ಸ್ವಯಂ ಘೋಷಿತ ಬಂದ್ ಕಂಡು ಬಂದಿದೆ. ಅಮ್ಜದ್ಗೆ ಗಲ್ಲು ಶಿಕ್ಷೆ ನೀಡೋದಕ್ಕೆ ಒತ್ತಾಯಿಸಿ ಜನ ಬಂದ್ ಮಾಡಿದ್ದಾರೆ. ವಿಎಚ್ಪಿ ಸೇರಿ ಹಿಂದೂ ಸಂಘಟನೆಗಳು ಬಂದ್ ಮಾಡಿವೆ. ಟೈರ್ಗೆ ಬೆಂಕಿ ಇಟ್ಟು ಹಿಂದೂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಹಶೀಲ್ದಾರ್ಗೂ ಮನವಿ ನೀಡಲಿದ್ದಾರೆ ಸಂಘಟನೆಗಳು ಅಂತ ಹೇಳಲಾಗಿದೆ. ಒಟ್ಟಿನಲ್ಲಿ ಚನ್ನಗಿರಿ ಕೀಚಕನಿಗೆ ಮರಣದಂಡನೆ ಸಿಗತ್ತಾ? ಚನ್ನಗಿರಿಯಲ್ಲಿ ಅತ್ಯಾಚಾರಕ್ಕೆ ಗಲ್ಲು ಶಿಕ್ಷೆಗೆ ಆಗ್ರಹಿಸಿ ಇಡೀ ಚನ್ನಗಿರಿ